ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕೋ ಗಂಟ್ಲ ಕೆಂಪಾಗೈತಂತ ಬಯಸ್ಕೊಳ್ಳೋದೀಗ. ನಾನು ನೋಡೀನಿ, ಇಲ್ಲ ಬಿಟ್ಟೇನೆ ಅಲ್ಲ ಐತಂತ ನಾ ಮಾಡೇನೆ. ಇಲ್ಲ ಇರ್ಲ ಚಿಗಿತೈತಳ ಏನು ಸಿಗುತ್ತೈತಿ ಅಲ್ಲಿ ಎಳೆ ಕಾಪದು ಎಲ್ಲ ಡ್ರಿಪ್ಪಿನ ಪೈಪ್ ಹತ್ಬೇಕಾಗ್ತದೆ ಇದನ್ನು ಮಾಡಿ. ಇಲ್ಲ ಈಗ ಎಲ್ಲೈತಿ ಎಲ್ಲರ ಹಾಕಿರೋಲ್ಲಕ್ಕ ಅದನ್ನು ಫೋನ್ ಮಾಡಿ ನೋಡಿ. 4-5 ಸಾಲಪ್ಪ ಎಷ್ಟು ತಿಂದೈತಿ. ಮಾನ್ ತಿಂದಿದ್ದ ಮಾನ್ಯಲ್ಲಿ ತಿಂದೈತಿ, ಅಲ್ಲಿ ಹೋಗೈತದ ಸಜ್ಜೆ ಮೇವಿಗೆ. ಇದು ಮಾನ್ಯಲ್ಲಿ ತಿಂದೈತಿ. ಈ ಡ್ರಿಪ್ಪಿನ ಪೈಪ್ ಹಾಕಿದಿಂದ ಈಗ ತಿಂದೈತಿ. ಮಾನ್ಯಲ್ಲಿ ತಿಂದೈತಿ 1, 2, 3, 4 ಸಾಲ ತಿಂದೈತಿ. ಏಕ ಚಿಗಿತೈತಾಳ ನೋಡೋದನ್ನ ಏಕ ತಿಂದಪ್ಪ. ಆ ಸಾಲ ಅಂತ ಏಕ ದಂಡಿ ತಾನೆ ಹಾಳು. ಇಲ್ಲಿ ಕಾಲಿಟ್ಟು ಚಡಿ ಗಿಡಿ ಸಿಗಿಸ್ತೀನಿ ಇಷ್ಟು ಮುರಿದು ಬಿಡ್ತಾವೆ. ಖರ್ಚು ಮಾಡಿ ಮಾಡೋದು ಏನು ಹೇಳುದು ಮಾರೆ. ಅದನ್ನ ಬಿಡ್ತೀರಿ ಯಾಕೆ ನನಗೆ ಅದನ್ನ ತಿಳಿವಲ್ಲ. ನಿಂತು ಮೆಸ್ಸಂಗಿದ್ರೆ ಬಿಡೋದು, ಇರ್ಲಿಕ್ಕೆ ಹಂಗೆ ಕಟ್ಟಿ ಬಿಡೋದು. ಕಸ ತೆಗಿಬೇಕು ನೋಡಿ, ಕಸ ಬಂದತ್ತಿದ. ತೆಗಿನ ಕಸ ಇವತ್ತು. ಕೈಗಾರ ಏನು ಮಾಡಾಕತ್ತೀವ್ರಿ ನಾವು? ಕೊಬ್ಬರಿ ಪೇಡೆ ನಮ್ಮಿ ಎಗ್ ರೈಸ್ ಮಾಡಾಕತ್ತಾಳ ನೋಡ್ರಿ. ಎಗ್ ರೈಸ್ ಮಾಡಿದ್ರೆ 1 ವರ್ಷನಾಗಿರ್ತಾನ. ಇದು ಕಲರ್ ಏನೂ ಹಾಕಿಲ್ಲ ನಾವು. ಮತ್ತು ನಮ್ದು ಏನು ಖಾರ ಬರ್ತೈತಿಲ್ಲ, ಮಸಾಲೆ ಖಾರದ ಪೌಡರ್ ಅದ ನೋಡ್ರಿ. ಇದು ನಾವು ಮೆಣಸಿನ್ಕಾಯಿ ತೊಗೊಂಬಂದು ಖಾರದ ಪೌಡರ್ ರೆಡಿ ಮಾಡಿಸ್ತೀವಲ್ಲ, ಹಾಗಾಗಿ ಹಿಂಗೆ ಕಲರ್ ಬರ್ತೈತಿ. ಮಕ್ಕಳಿಗೆ ಎಗ್ ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಬಟ್ ಆದಷ್ಟು ಕಲರ್ ಸೇರಿಸ್ದೇ ಇರೋದನ್ನು ಇದ್ರೊಳಗೆ ಪಲಾವ್ ಎಲೆ ಹಾಕಿ ನೋಡಿ. ನಾನು ಹಿಂಗೆ ಹಾಕೋತೆ. ನಾನು ಸೇರಿಸ್ದೇ ಇರೋದನ್ನು ಏನು ಮಾಡಿರಿ, ಮನ್ಯಾಗ ಮಾಡ್ಬೋದು. ಬಿಸಿ ಬಿಸಿ ರೈಸ್, ಒಂದೊಂದು ಹಾಕೋದು ಬಿಟ್ಟು ನಾವು ಮಕ್ಕಳು ಎರಡೆರಡು ಹಾಕಿದ್ರು. ಒಂದೊಂದು ಹಾಕಲ. ಇನ್ನೊಂದು ತಗೊಂಡು ಬಂದು ಎಷ್ಟು ಅದು ಮೇವು ಎರಡು
ನೋಡಪ್ಪು ಜಾಸ್ತಿ ಹಾಕ್ಬೇಕಲ್ಲ. ಅದು ನೀ ತೊಗೊಂಡಿ ಅಂದ್ರೆ ಜಾಸ್ತಿ ಹಾಕಿದ್ದೆ. ನಿನಗೆ ಬಂತಂದ್ರೆ ನಾ ತಿಂತೀನಿ. ನಾನು ತಿಂತೀನಿ ಹಂಗೆ ಮತ್ತೆ. ನಂದ್ರಪ್ಪ ಖಾರ ಇದಾಗತ್ತೆ. ನೀರು ತಗೋ ಇಕ್ಕಟ್ಟ. ಅವ್ನು ಖಾರ ತಿನ್ಕೊ. ನಿನಗವ ಖಾರ ಖಾರ ಬೇಕು ನಿನಗೆ. ಸಾಕಣ್ಣ ಸಾಕ್ರೆ ಸಾಕು. ಖಾರ ತಿನ್ಬೇಡ ಅಂತಾರ. ಹೌದೇನು? ಆಟ ಸಾಕು. ಅರಿಶಿನ ಪುಡಿ, ಅರಿಶಿನ ಪುಡಿ, ಖಾರ, ಉಪ್ಪು ಅಷ್ಟ. ಒಂದು ಫೋಟೋ ತೆಗಿ. ಊಟ ಮಾಡೋಣಂತ. ಎಗ್ ರೈಸ್ ಅಷ್ಟ. ಇದು ಡಬ್ಬಿ ಬಾಯಿ. ನನಗದ ಗಂಗಳ ತಗೊಂಡ್ರೆ ನಂಗೆ ಇದು ಬೇಕಂತ ಇದನ್ನ ತಗೊಂಡ. ನೀವು ಅದ್ರ ತಿನ್ನಂಗಿಲ್ಲಲ್ಲ. ಸಾಕ ಸಾಕು. ನಮ್ಮ ಮನೆಯವ್ರು ಬಂದರು, ಹೊರಗಡೆ ಏನೋ ಹೋದಂಗದಾರ ಹೊರಗೆ. ಬಂದ್ರೆ ತಗೋ. ವೆಂಕಟೇಶ ಬಾರಪ್ಪ. ನಮ್ಮ ದೊಡ್ಡಪ್ಪ ಎಗ್ ರೈಸ್ ವಾಸನೆ ಹೋಗೈತಿ. ಬರೀ ಊಟ ಮಾಡೋಣ ಅಂತ. ಹೆಚ್ಚು ಕಮ್ಮಿ 1 ವರ್ಷ ಆತಿಲ್ವ ಮನ್ಯಾಗ ಮಾಡ್ಲಾರ್ದ. 1 ವರ್ಷನ ಆಗಿತ್ತು ನೋಡ್ರಿ. ನಾನು ರೈಸ್ ತಿನ್ನೋದು ಬಿಟ್ಟಿದ್ನಲ್ಲ, ಹಂಗಾಗಿ ಮಾಡೋದು ಬಿಟ್ಟಿದ್ವಿ. ಈಗ ರೈಸ್ ತಿನ್ನಾಗದೆ ನನ್ನ ಮತ್ತೆ. ಹಾಂ, ಇವ್ರು ತಿಂದಾರ, ಇವ್ರು ಅಂಗಡ್ಯಾಗ ತೊಗೊಂಬಂದು ತಿಂದಾರ ಇವ್ರ ಮಕ್ಕಳ. ತಿನ್ನುವ. ಬಿಸಿ ಬಿಸಿ ಎಗ್ ರೈಸ್. ವಾವ್, ಎಲ್ಲ ಬರೋಬ್ಬರಿ ಆಗೈತಲ್ಲ. ನಗತ್ತ ನಾ ಎಲ್ಲಿ ನಗಸೇನಿ. ನಾನೇನು ಮಾಡ್ತೀನಿ ತಂಬ. ನಿಂಬೆಹಣ್ಣಿನ ರಸ. ಇದು ನಿಂಬೆಹಣ್ಣಿನ ರಸ. ಸಾಕು. ನನಗೆ ಹಾಕೋಕತ್ತಿಲ್ಲ ಮತ್ತು ನಿನಗೆ ಹಾಕ. ಬಿಡು, ಸಾಕು ಸಾಕಲ್ಲ. ಸಿಕ್ಕಾಪಟ್ಟೆ ರುಚಿ ಆಗೈತಲ್ಲ. ಎಷ್ಟು ರುಚಿ ಆಗೈತೆ ಅಂದ್ರೆ ಇದು ಒಬ್ಬರ ತಿಂದು ಖಾಲಿ ಮಾಡ್ಬೋದು, ಅಷ್ಟು ರುಚಿ ಆಗೈತಿ. ಗರಂ ಮಸಾಲೆ ಏನು ಮಾಡ್ಯಾರ ಅಂದ್ರೆ ಸ್ವಲ್ಪ ಜಜ್ಜಿ ಹಾಕೇನಿ. ಭೂಮಿ ತಾಯಿ ಮಡ್ಲಲ್ಲಿ ಕುಂತ್ಕೊಂಡು ಟೀ ಕುಡಿಯೋದು, ಕಾಫಿ ಕುಡಿಯೋದು ಏನು ಮಜಾ ಕೊಡ್ತೈತೆ ಗೊತ್ತೇನ್ರಿ. ಯಾವ 5 ಸ್ಟಾರ್ ಹೋಟೆಲಲ್ಲಿ ಸಹಿತ ಈ ಥರ ಫೀಲಿಂಗ್ ಆಗಂಗಿಲ್ಲ. ನಮ್ಮ ಮನೆಯವ್ರು ಇಲ್ಲೇ ಕಸ ಕೇಳಾಗಂದ್ರೆ ಇಲ್ಲೇ ಚಾ ತೊಗೊಂಬಂದೆ. ಇದು ನಮ್ದು ಹಚ್ಚಿದ ಕಬ್ಬು ನೋಡ್ರಿ, ಮಸ್ತ್ ಬಂದಿತ್ತು ಹಚ್ಚಿದ ಕಬ್ಬು ಅಂದ್ರೂ. ಇದ್ರೊಳಗೆ ಕೊತ್ತಂಬರಿ ಹಾಕ್ಯಾರ, ಊರ ಮಲ್ಗೈತಿ ಹೇಳ್ಬಾರ್ದ, ಕಸ ಭಾಳ ಹೇಳ್ಬಾರ್ದು ಅಂತೇಳಿ. ಇಲ್ಲಿ ನಮ್ಮ ದೇವಿ ಎಷ್ಟೊಂದು 3 ಸಾಲ ಏನೋ, ಹಾಂ, ಒಂದು ಇಡೀಟ ಒಂದು 4 ಸಾಲ ಮೆಂತೆ ಹಾಕ್ಯಾಳ. ಮೊದಲು ನಾನು ಮಾರಕ್ಕೆ ಹೋಗಿದ್ನಲ್ಲ, ಇವು ನನಗೂ ಮಾರಕ್ಕೆ ಹೋಗ್ಬೇಕನ್ನೋ ಆಸೆ ಐತಿ. ನಮ್ಮ ಮನೆಯವ್ರ ಕುಂಬಳ ಬಳ್ಳಿನ ಆಡ್ತಾರ ಹಾಕಿರಿ ಅವ್ನು. ಅಕ್ಕೆ ಹಾಕ್ಯಾಳ ನೋಡಂಗೆ, ನೀ ಹೇಳ್ಬೇಕಲ್ಲ. ಹೋಗೇ ಬಿಡ್ತಾವ ಗಳೆ ಹೊಡಿಗೊಳ್ದು ಏನಾತ ಆತು. ಬಳ್ಳಿ ಆ ಕಡೆ ಹೊಳಿಸಿ ಹೋಗೋದು ಬಿಡೋದು. ಈ ಒಡ್ಡಿಗೆ ಹಾಕಿದ್ರಿ ನಾ ಹಾಕಿರ್ತೀನಿ. ಈ ಒಡ್ನ ಮನ್ನ ಇಲ್ಲ ಅಲ್ಲಿ. ಅಲ್ಲಿ ಹಿಂಗೆ ಗಾಡಿ ಹೊಳತತ್ಲ, ಅಲ್ಲಿ ಟ್ರ್ಯಾಕ್ಟರ್ ಹೊಳೋದಿಲ್ಲ ನಾ ಅದು ಗೆಳೆಯದ. ನಾವು ಅಲಸಂದಿನ ಅಲ್ಲೇ ಹಾಕಿಲ್ಲ. ಮತ್ತು ಏನಿದ್ರಿ 2-3 ತಿಂಗಳು ಅಷ್ಟ ನೋಡಿ. ಮುಖ ತೊಳ್ಕೊಬೇಕಾದ್ರೆ ಹಂಗೆ ನೀರು ಚೆಲ್ಕೊಂಡೇನಿ. ಅದನ್ನು ಕಲಿಯನ್ನು ಹಾಕೋಬೇಡ್ರಿ. ಏನು ಮಾಡೇನು ವೆಂಕಟೇಶ್ ಇವತ್ತು? ಏನಿದು ಕುಡಿಯಾಕತ್ತಿದ್ದ? ಕಾಫಿ.
ಬರೀ ಕಾಫಿ ಕುಡಿನಿ ಅಂತ ಎಲ್ಲರೂ ಕೊಡೋದಿಂದ ಕರೆಯಾಕತ್ತೀನಿ, ಸಾರಿ. ಓಯ್ ಮಗನ, ಹೆಜ್ಜಿಗೊಮ್ಮೆ ಯಾಕೆ ಹುಚ್ಚು ಹೋಯ್ತಿದ್ದಿತ್ತು ಬ್ಲ್ಯಾಕಿ? ಹಂಗಾದ ಹ್ಞೂ ಇಲ್ಲಿ ಬಂತ ಮಾತು ಹೋತತ್ ನೋಡಿ. ಹುಸ್ಸೊಳೆ ಮಗನ ಇದ್ದಂಗೆ ಐತಿ ಬ್ಲ್ಯಾಕಿ, ಅನ್ಸಂಗೆ ಇಲ್ಲದು. ಕಟ್ಟಿದ್ದೀನಿ ಅದನ್ನು ಚಾರ್ಲಿನ, ಜಲ್ದಿ ಕಟ್ಟಿದಿ ಪಾಪ. ಇಲ್ಲಿ ಬಂದು ಕಿತ್ವಿ ಮಾಡ್ತಾವೆ ಎರಡು ಕೂಡಿ. ನಿನ್ನ ಮುತ್ತೋಸಿ ನಿನ್ನೆ ಮೊನ್ನೆ ಅದು ಬಂದಿದ್ರಲ್ಲ ಬೊಗಳಾಕತ್ ಬಿಟ್ಟೈತಿ. ಸರಿ ಬ್ಲ್ಯಾಕಿ ಒದರಿಲ್ಲ ಮತ್ತು ಒದರಿದ್ರೆ ಸಾಕು ಓಡಿ ಬರ್ತೈತೆ ಮಗಂದು. ಚಾ ಕುಡಿತೀನ? ಮನುಷ್ಯರಿಗೆ ಬೊಗಳಂಗಿಲ್ಲ, ಮನುಷ್ಯರಿಗೆ ಬೊಗಳ್ಬೇಕ. ಇಲ್ಲಿ ಬೊಗಳ್ತತ್ಲ ಆಚ ಕಡೆ ಬೊಗಳ್ಬೇಕು. ಹ್ಞೂ ಎಲ್ಲೆಲ್ಲಿ ಬೊಗಳತೈತಿ? ರಾತ್ರಿ ಒಂದು ಟಿವಂಕಿ ಒದರಿದ್ರೆ ಬೊಗಳ್ತ. ನಮ್ಮ ಪಪ್ಪಿನ ಇಲ್ಲೇ ಮಣ್ಣು ಮಾಡೇವಿ. ಇಲ್ಲೇ ಯಾವ ಇದ ಸಾಲಾಗಿಲ್ಲ ಟಿಶ, ಇಲ್ಲೇ ಆಚೆ ಕಡೆ ಸಾಲಾಗ ಮರ್ತೋತ್ ಪಪ್ಪಿ. ಚಾರ್ಲಿ ಬಂದು ಪಪ್ಪಿನ ಮರೆಸ್ತಿ. ಹ್ಞೂ ಅಲ್ಲೇ ನೋಡ್ರಿ ನಮ್ಮ ಪಪ್ಪಿನ ಮಣ್ಣು ಮಾಡಿದ್ದ. ಇಲ್ಲ ಈ ಕಬ್ಬಿನ ಸಾಲ ಅದಾವಲ್ಲ, ಇವೆರಡು ಸಾಲಿನ ಮಧ್ಯೆ ನಮ್ಮ ಪಪ್ಪಿ ಐತಿ. ನಮ್ಮ ಚಾರ್ಲಿಕಿನ ಪಪ್ಪಿಕಿನ ಶಾನೆ ಆತ ಚಾರ್ಲಿ. ಪಪ್ಪಿಕಿನ ಇನ್ನು ಪಪ್ಪಿ ಹೆಂಗ ಆಳ. ನಾನು ಕಬ್ಬ ಭಾಳ ಹೊಡಕಾಕೈತಿಲ್ಲ ಇದು ಅನ್ನಕತ್ತೈತಿ. ಈಗ ನೋಡ್ದೆ ಕಬ್ಬೇನು ಹೊಡಕಾಗೈತಿ, ಮನ್ಗಂಡ ಆಗೈತಿ, ಮನ್ಗಂಡ ದಟ್ಟಾಗೈತಿ. ವೆಂಕಟೇಶ ನಾವು ಸ್ವರ್ಪನ ಹಾಕೋಣ ಈ ಸಲ ನೋಡೋಣ, ನಮ್ಗೇನು ಲಾಸ್ ಏನು ಆಗಂಗಿಲ್ಲ. ಇಲ್ಲಿಂದ ಇಲ್ಲಿ ತನಕ ಈಗ ನಾವು ಸ್ವರ್ಪನ ಹಾಕೋದಾದ್ರೆ ಯಾವಾಗ ಹಾಕೋದು ವೆಂಕಟೇಶ? ಏನ್ಲೇನಿಂದ ಹೊಳ್ಳೆ ಅದನ್ನ ಸ್ವರ್ಪಾನ ಹಾಕೋದ ಸ್ವರ್ಪಾನ ಹಾಕೋದು. ಮತ್ತು ಏನಾರ ಮಾತಾಡತ್ ಕಿರಿಸ್ಕನಿ ಸೊಪ್ಪು ಏನು ಮಸ್ತ್ ಇದ್ದತ್ ನೋಡ್ರಿ ನಮ್ಮ ಹೊಲ್ದಾಗ. ಎದ್ದೈತಿ ಏನು ಮಸ್ತ್ ಎದ್ದೈತಿ ಅನ್ನೋದಾತ. ಅದನ್ನ ಕಿತ್ಕೊಂಡು ಫಸ್ಟ್ ಬೀಜ ಮಾಡಂಗ ನೋಡ್ರಿ ಇಲ್ಲಿ ಇದನ್ನ. ವಾವ್, ಕಸದ ಬದ್ಲಿ ಇದ್ದದ ತಾಳ. ಈಗ ಅಡ್ಡಾಡಕತ್ತಿ ಇಲ್ಲ ಈಗ ವೆಂಕಟೇಶ, ಈಗ ಪಲ್ಲಕ್ಕೆ ಕೇಳೋದು ಕಿರ್ಸ್ಕನಿ, ಸಂಜೆಗೆ ತಾಳಿಸ್ತಾನೆ. ಏನು ಹೆಂಗೆ ಏನು ತಾಳ್ಸಾಕದ ಏನು ಕೇಳ್ದವನು ಹುಚ್ಚುನೂರಿ ಹೋಗ. ರಾಜಗಿರಿ, ಕಿರ್ಸ್ಗನಿ, ಗೊರ್ಜಿ ಕಸ ಇದೆಲ್ಲ ಸೊಪ್ಪು ಸಾರು ಮಾಡೋಕೆ ಯೂಸ್ ಮಾಡ್ತಾರಲ್ಲ. ಸೊಪ್ಪು ಸಾರು ನಾನು ಒಂದು ಸಲನೂ ಮಾಡಿಲ್ಲ, ನಾನು ಒಂದು ಸಲ ಮಾಡ್ತೇನೆ. ಗೊರ್ಜಿ ಕಸ ಐತಿ, ಗೊರ್ಜಿ ಕಸನೂ ಮಸ್ತ್ ಐತಿ. ಒಂದು ಸಲ ಮಾಡಿ ತಿಂದಿಲ್ಲ ನೀನು? ಹೊನ್ನಿ ಕಸ, ಗೊರ್ಜಿ ಕಸ. ಕೊತ್ತಂಬರಿ ನೋಡ್ರಿ ಇದು. ಕುಕ್ಕರ್ ಒಳಗೆ ಪುಂಡಿ ಪಲ್ಯ ಕೆಟ್ಟೇನಿ. ಪುಂಡಿ ಪಲ್ಯ ಅಂದ್ರೆ ಜಲ್ದಿ ಆಕೈತಿ ಅಂತ ಹೇಳಿ, ಯಾಕಂದ್ರೆ ಇದು ಹಗ್ಲೆ ಉಪ್ಪು ಬರ್ತೈತಿ. ನೀರು ಸ್ವಲ್ಪ ಹಾಕಿಡ್ಬೇಕು. ಪುಂಡಿ ಪಲ್ಯ ಮಾಡ್ಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು. ಎಷ್ಟು ಹುಷಾರಾಗಿದ್ರು ಕಡಿಮೆನ, ಯಾಕಂದ್ರೆ ಅದು ಸೊಪ್ಪಿರ್ತೈತಲ್ಲ, ಸ್ವಲ್ಪ ನೀರು ಜಾಸ್ತಿ ಅದ್ರೊಳಗೆ ಸಿಕ್ಕೊಂಡ ಅದ್ರೊಳಗೆ ಏನೇನು ಇರ್ತೈತಲ್ಲ ಅದು ಕುಲ್ಲಾಗ್ಲಾರ್ದ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರ್ತೈತಿ. ಒಂದು ಕೆಲಸ ನೋಡ್ರಿ. ನಮ್ಮ ಮನೆಯವರ ತೊಗರಿ ಕಾಯಿ ತಂದಿದ್ದೀರ, ಅದನ್ನ ಸುಲ್ದೇನಿ. ಸದ್ಯಕ್ಕೆ ಇದು ರೆಡಿ ಆಗಿರ್ಬೋದ. ಇದಿಷ್ಟು ಖಾಲಿ ಆಗೋವರೆಗೂ ಅದೆಷ್ಟು ಖಾಲಿ ಆಗೋವರೆಗೂ ಪಲ್ಯ ಮಾಡ್ಕೋತೀನಿ. ಹಿಂಗೇನಾದರೂ ಗ್ಯಾಸ್ ಇದಾತಂದ್ರೆ ನಂಗೆ ಆಗಿಂದ ಸ್ವಚ್ಛ ಮಾಡ್ಕೋಬೇಕು ಅದನ್ನು, ಅಂದ್ರೆ ಸಮಾಧಾನ. ರೀಸೆಂಟಾಗಿ ಅಂದರೆ ಸ್ವಲ್ಪ ದಿನ 1 ಮಂತ್ 2 ಮಂತ್ ಬ್ಯಾಕ್ ಅಂತ ಅನಿಸ್ತೈತಿ. ನಿಮ್ದು ಇದು ಗ್ಲಾಸಿಂದ ಸ್ಟೋವ್ ಐತಲ್ಲ, ಒಲಿ ಐತಲ್ಲ, ಇದು ಜಾಸ್ತಿ ಅಡುಗೆ ಮಾಡಿದ್ರೆ ಇದೇನೋ ಹೊಡಿತೈತಂತ, ಸೀಳ್ತೈತಿ, ಬ್ಲಾಸ್ಟ್ ಆಕೈತಿ ಅಂತ ಹೇಳ್ತಾರೆ. ಅದು ನೀವು ಹೆಂಗೆ ಯೂಸ್ ಮಾಡ್ತೀರ ಅಂತೇಳಿ. ನಾವು ಇರೋದು ಇಬ್ಬರಲ್ಲ, ನನ್ನ ಹಂಗೇನಾದರೂ ಜಾಸ್ತಿ ಅಡುಗೆ ಇತ್ತಂದ್ರೆ ಅಲ್ಲಿ ಒಲಿ ಮ್ಯಾಗ ನೀರು ಇಟ್ಟೇನಿ.
ಜಾಸ್ತಿ ಅಡುಗೆ ಇತ್ತಂದ್ರೆ ಒಲಿ ಮ್ಯಾಗತಿ ಮಾಡ್ಕೋತೀನಿ. ಒಂದೊಂದ್ಸಲ ನನಗೂ ಅನಿಸ್ತದೆ, ಯಾಕಂದ್ರೆ ನಾನು ತೊಗೊಂಡಿದ್ದ ನಂಗೆ ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರ ಅದನ್ನ ಗ್ಲಾಸಿನ ತೊಗೋಬಾರ್ದಿತ್ತು ಅಂತೇಳಿ. ಬಟ್ ಆಲ್ರೆಡಿ ತೊಗೊಂಡೇವಲ್ಲ, ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ. ಮಾಡಬೇಕಂದ್ರೆ ಹುಷಾರಾಗಿ ಮಾಡಿ, ಯಾರಾದರೂ ಯಾರಿಗಾದ್ರೂ ಅನುಭವ ಆದಾಗ ಶೇರ್ ಮಾಡ್ಕೊಂಡಿರ್ತಾರೆ ಅದನ್ನು. ಒಂದು ನಿಮಿಷ ಇದೆ, ಯಾಕೋ ಒಲೆ ಹತ್ತೊಲ್ತು. ಈ ರೊಟ್ಟಿ ಮಾಡಕ್ಕಂತೇಳಿ ದಪ್ಪನ ಕಟ್ಟಿಗೆ ಅದ, ಸಣ್ಣ ಕಟ್ಟಿಗಿಲ್ಲ. ಅಲ್ಲಿ ಪಲ್ಯ ಆಗ್ಬಾರ್ದ, ಇಲ್ಲಿ ನೀರು ಕಾಯಿಲೆ ಅಂತ ಗೋಂಜಾಳ ರೊಟ್ಟಿ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಟಿ ವಿ ರಿಚಾರ್ಜ್ ಅಂತೂ ಮಾಡಿಸಿಲ್ಲ, 1 ತಿಂಗಳು ಅಷ್ಟೇ ಮಾಡಿಸಿದೀವಿ, ಹೊಳ್ಳಿಗೆ ಮಾಡಿಸಿಲ್ಲ. ಇನ್ಸ್ಟಾಗ್ರಾಮಲ್ಲೇ ನನಗೆ ಯೂಟ್ಯೂಬ್ ಜಾಸ್ತಿ ಇದು ಬಿಗ್ ಬಾಸ್ ನೋಡೋದು. ಈ ಸಲ ಗಿಲ್ಲಿಗೋಸ್ಕರ ಯಾರೆಲ್ಲ ಬಿಗ್ ಬಾಸ್ ನೋಡೋಗುತ್ತೆ. ನಾನು ಅಂದರೆ ಬಿಗ್ ಬಾಸ್ ಶುರು ಆದಾಗ ನಾನು ಸುದೀಪ್ ಸರ್ಗೋಸ್ಕರ ನೋಡ್ತಿದ್ನಿ ವೀಕೆಂಡಲ್ಲಿ ಅಷ್ಟೇ. ಈ ಸಲ ಅಂತೂ ಮಸ್ತ್ ಐತಿ ಬಿಗ್ ಬಾಸ್. ಯಾರಿಗೆಲ್ಲ ಗಿಲ್ಲಿ ಇಷ್ಟ ಅಂತ ಕಮೆಂಟ್ ಮಾಡಿರಿ. ಅವ್ರು ಮಾಡೋ ಕಾಮಿಡಿ ರಿಯಲ್ ಆಗಿ ಆಡ್ತಿರೋದು ಖುಷಿ ಆಕೈತಿ. ಹಳ್ಳಿಯವ್ರು ಅಂತಂದ್ರೆ ಹಂಗೆ ಯಾವುದು ಮನಸ್ಸಲ್ಲಿ ಇಟ್ಕೊಳಂಗಿಲ್ಲ, ಏನೂ ಇಲ್ಲ. ಆಗಿಂದಾಗ ಹೇಳ್ಬಿಡ್ತಾರ, ಅದು ಹಳ್ಳಿ ಜನರ ಮನಸ್ಸಲ್ಲಿರೋದು, ಅವ್ರು ಇರೋದು ಹಂಗೆ. ಇಲ್ಲೇ ಕಾಳಿನ ಕಾಣಿಸ್ತೈತಲ್ಲ, ಕಾಳ ಸುಲಿದು ಇಟ್ಕೊಂಡಿನಿ, ಅದ್ರೊಳಗೆ ನೀರು ಹಾಕೊಂಡೀನಿ, ತೊಳ್ಕೊಂಡನ್ನ ಹಾಕೊಂಡ್ಬಿಡ್ತೀನಿ. ನನಗೊಂದು ಆಸೆ ಐತೆ ನೋಡ್ರಿ, ನಮ್ಮದು ಮನೆ, ನಾನು ಸುಂದರವಾದ ಮನೆ ಕಟ್ಟಿಸ್ಬೇಕಂತ ಹೇಳಿ. ಯಾಕಂದ್ರೆ ಕಿಚನ್ ಭಾಳ ಅಂದ್ರೆ ನಿಮಗೂ ಗೊತ್ತಾಗೋದು, ಕಿಚನ್ ಭಾಳ ಅಂದ್ರೆ ಭಾಳ ಸಣ್ಣದೈತಿ. ಇಲ್ಲಿ ಬಚ್ಚಲಿಕ್ಕೆ ಮೊದಲ ಹಳ್ಳಿ ಮನೆಯಲ್ಲ ಹಿಂಗೆ ಇರ್ತಾವೆ, ಅದನ್ನು ಕ್ಯಾನ್ಸಲ್ ಮಾಡಿ ಆಚೆ ಕಡೆ ಮನೆ ಆದಿಂದ ಆಚೆ ಕಡೆ ಮನೆ ಮಾಡ್ಕೊಂಡ್ವಿ. ಜೀರಿಗೆ ಸಾಕಿ ಹಾಕಿದ್ನ ಅಂತ. ಇವತ್ತು ಸ್ಪೆಷಲ್ ಅಡುಗೆ ಸ್ವಲ್ಪ ಶೇರ್ ಮಾಡ್ಕೋತೀನಿ. ಇದು ಉಪ್ಪು, ಸಣ್ಣ ಉಪ್ಪು ಕಬ್ಬಿಗೆ ಇದನ್ನು ಮಾಡ್ತಾರಲ್ಲ, ಕಬ್ಬಿನ ಇದಕ್ಕೆ ಔಷಧ ಹೊಡ್ಯಾಕ ಅದ್ರೊಳಗೆ ಮಿಕ್ಸ್ ಮಾಡಿ ಇದನ್ನು ಮಾಡ್ಬೇಕು. ಹಂಗಾಗಿ ಪಾಕೆಟ್ ಜಾಸ್ತಿ ಹೋಗ್ಬಿಟ್ಟು ಹಂಗಾಗಿ ಅದನ್ನ ಯೂಸ್ ಮಾಡಾಕತ್ತೀನಿ. ಖಾರ ಎಷ್ಟು ಬೇಕು ನಿಮ್ದಷ್ಟು ಖಾರ. ನಾನು ಖಾರ ಸ್ವಲ್ಪ ಜಾಸ್ತಿನೇ ತಿಂತೀನಿ, ಬೈತಾರೆ ನಮ್ಮ ಮನೆಯವರು. ಸೇಮ್ ಇದು ಮಾಮೂಲಿ ಪಲ್ಯ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡೋದು. ಇದು ಖಾರದ ಪೌಡರ್ ಅಂತಂದ್ರೆ ಅದ್ರೊಳಗೆ ಎಲ್ಲ ಗರಂ ಮಸಾಲೂ ಐತಿ, ಬರೀ ಪೌಡರ್ ಅಷ್ಟೇ ಅಲ್ಲ. ಅದ್ರೊಳಗೆ ಮಸಾಲೆ ಖಾರ ಮಾಡ್ಬೇಕಂತಂದ್ರೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಕರಿಬೇವು ಇದನ್ನಷ್ಟನ್ನ ಹಾಕ್ಬೇಕು. ಕೊಬ್ಬರಿ, ಒಣ ಕೊಬ್ಬರಿ, ಕಾಳು ಕುದಿಬೇಕಲ್ಲ, ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆದ. ಆಮ್ಯಾಗ ಇಕ್ಕಟ್ಟ ಕೊತ್ತಂಬರಿ ಹಾಕ್ಕೊಡ್ಬೇಕು ಅಷ್ಟೇ. ಕೊತ್ತಂಬರಿ ತೊಗೊಂಡ್ಬರ್ಬೇಕು. ಮುಂಜಾನೆಲ್ಲ ಹೊಲ ಅಡ್ಡಾಡಿನಿ, ತೊಗೊಂಡ್ಬರ್ಲಿಲ್ಲ, ಅದಕ್ಕೆ ಅಂದ್ಕೊಂಡಿದ್ವಿ. ಸಾರನ್ನು ಚಲೋ ಆಗ್ತೈತಿ, ಸಾರನ್ನು ಮಾಡ್ಬೋದು. ಸ್ವಲ್ಪ ಅದಕ್ಕೆ ಕೊಬ್ಬರಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲನೂ ಫ್ರೈ ಮಾಡ್ಕೊಂಡು ಬೇಕಿದ್ರೆ ಮಸಾಲೆ ಹಾಕ್ಕೊಂಡು ಮಿಕ್ಸಿಂಗ್ ಮಾಡ್ಕೊಂಡು ಪಲ್ಯ ಸಾರು ಮಾಡಿದ್ರೆ ರಾಗಿ ಮುದ್ದೆ ಜೊತೆ ಆಗಲಿ ರೈಸ್ ಜೊತೆ ಆಗಲಿ ಮಸ್ತ್ ಕಾಂಬಿನೇಷನ್ನು. ನಾನು ಮತ್ತು ಆಮೇಲೆ ಸಿಗ್ತೇನೆ. ಪುಂಡಿ ಪಲ್ಯ ಒಂದು ರೆಡಿ ಮಾಡ್ಕೋಬೇಕು. ಈಗ ಕುದಿಯೋಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕಿ ಇಟ್ಕೊಂಡ್ಬಿಡು. ಸ್ವಲ್ಪ ನಮ್ಗೆ ರಸ ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ಳೋದು.
ಪುಂಡಿ ಪಲ್ಯ ಹೆಂಗಾಗೈತೆ ಅಂತ ನೋಡೋಣಂತ ಬರ್ರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇನ್ನು ಬಾಂಡೆ ತಿಕ್ಕಿಲ್ಲ, ಬಾಂಡೆ ತಿಕ್ಕಬೇಕು. ಇದ್ರೊಳಗೆ ನೀರೇನಿರ್ತಾವಲ್ಲ ಕಾಣಿಸೋಕತ್ತೈತೆ ಅಂತ. ಇದ್ರೊಳಗೆ ನೀರೇನಿರ್ತೈತಲ್ಲ ಸ್ವಲ್ಪ ನೀರು ಹಾಕೊಂಡಿರ್ತೀನಿ. ನಮ್ಮ ದೇವಿ ತೊಗೊಂಬಂದು ಆಚೆ ಕಡೆ ಅಲ್ಲಿ ಗೊಂಜಾಳದಾಗ ಹಾಕಿದ್ದಿದ ಸುಮ್ಮನೆ ತೊಳ್ಕೊಂಡು ಸ್ವಲ್ಪ ಒಂದು ದಿವಸ ನೀರು ಹಾಕಿರ್ತೀನಿ. ಇದು ಭಾಳ ಅಂದ್ರೆ ಭಾಳ ಹುಳಿ ಇರ್ತೈತಿ, ಹಾಗಾಗಿ ನೋಡಿ ಮಾಡ್ಕೋಬೇಕು. ಹುಳಿ ಇಷ್ಟಪಡೋರ ಇದ್ರೂ ಸಹಿತ ಸಿಕ್ಕಾಪಟ್ಟಿ ಹುಳಿ ಆಕೈತಿ. ಅದು ಬಲ್ಸಿದ್ರೆ ಇನ್ನೂ ತೀರಾ ಹುಳಿ ಆಕೈತಿ. ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬಸಿತೀವಿ. ಪುಂಡಿ ಪಲ್ಯ ಜೋಳದ ರೊಟ್ಟಿ ಇದ್ರೆ ಏನು ಮಸ್ತ್ ಕಾಂಬಿನೇಷನ್ ಅಂತೀರಿ ಏನ್ರಿ. ಎರಡು ರೊಟ್ಟಿ ತಿನ್ನೋರು ಆರಾಮ್ಸೆ, ರೊಟ್ಟಿ ತಿನ್ನಂಗಿಲ್ಲ ಅನ್ನೋರು ಸಹಿತ ಇಷ್ಟಪಡ್ಕೊಂಡು ತಿಂತಾರೆ ಈ ಪಲ್ಯ ಇತ್ತಂದ್ರೆ. ಅಷ್ಟು ಮಸ್ತ್ ಆಕೈತಿ, ಯಾಕಂದ್ರೆ ಹುಳಿ ಭಾಳ ಇರ್ತೈತಿಲ್ಲ ಅದು. ಒಬ್ಬರು ಸಕ್ಕರೆ ಹಾಕ್ತಾರೆ. ಪರ್ಸ್ನಲ್ ನಂಗೆ ಸಕ್ಕರೆ ಹಾಕಿದ್ರೆ ಇಷ್ಟನೇ ಆಗಂಗಿಲ್ಲ, ನಾನು ಹಾಕೋದೇ ಇಲ್ಲ. ನಮ್ಮ ಮನೆಯವ್ರು ಹಾಕಾಕಂತಾರ, ಇಲ್ಲ ಹಾಕಿ ನಾಳೆ ವೆಂಕಟೇಶ ಅಂತ ಸುಳ್ಳು ಹೇಳ್ಬಿಡ್ತೀನಿ ಅವ್ರಿಗೆ. ಇದನ್ನ ಒಂದೊಂದು ಕಡೆ ಒಂದೊಂದು ವಿಧಾನದಲ್ಲಿ ಮಾಡ್ತಾರ. ನಾವು ಉತ್ತರ ಕರ್ನಾಟಕದವ್ರಲ್ರಿ, ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಪಕ್ಕಾ ಟ್ರೆಡಿಷ್ನಲ್ ಸ್ಟೈಲನ್ನ ನಾನು ತೋರ್ಸಾಕತ್ತೀನಿ. ಇದ್ರೊಳಗೆ ನಾನು ನೀರು ಹಾಕಿನಿಲ್ಲ. ನೀರು ಯಾಕೆ ಹಾಕಿನಿ ಅಂದ್ರೆ ಈ ನುಚ್ಚು ಹಾಕೋಬೇಕು. ಗೋಧಿ ನುಚ್ಚ, ಗೊಂಜಾಳ ನುಚ್ಚ, ಇಲ್ಲ ಜೋಳದ ನುಚ್ಚ, ಇವ್ಯಾವೂ ಇರಲಿಲ್ಲ ಅಂದ್ರೆ ಸ್ವಲ್ಪ ಬೇಕಿದ್ರೆ ಹಿಂಗೆ ಅಕ್ಕಿ ಹಾಕಿ ನೀವು ಮಾಡ್ಕೋಬೋದು. ಇಲ್ಲಾಂದ್ರೆ ಏನಿದೆಲ್ಲ ರೆಡಿ ಆದಿಂದ ಅನ್ನ ಹಾಕಿ ಉಪ್ಪು ಎಲ್ಲ ಹಾಕಿ ನೀವು ಮುಗಿಸಿದ್ರೆ ರೆಡಿ ಆಗಿಬಿಡ್ತೈತಿ. ತೋರಿಸ್ತೇನೆ ನಾನು, ಯಾಕಂದ್ರೆ ಹುಳಿ ಇರ್ತೈತಲ್ಲ, ಹಾಗಾಗಿ ಉಪ್ಪು ಸ್ವಲ್ಪ ಜಾಸ್ತಿನ ಹಾಕಾಕತ್ತೀನಿ. ಅರಿಶಿನ ಪುಡಿ ಆಪ್ಷನಲ್ಲ, ಅರಿಶಿನ ಪುಡಿ ಒಳ್ಳೆಯದಲ್ಲ, ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕತ್ತೀನಿ. ಮತ್ತು ಈ ಟೈಮಲ್ಲೇ ಎಣ್ಣೆ ಹಾಕ್ತೇನೆ ನಾನು. ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಎಣ್ಣೆ ಹಾಕಿದೆ. ಜೀರಿಗೆ ಏನು ಹಾಕಂಗಿಲ್ಲ. ಹಾಕೋರು ಒಬ್ಬೊಬ್ಬರು ಕಡಲೆಬೇಳೆ ಐತಿ ಹಾಕ್ತಾರೆ, ನಾನು ಕಡಲೆಬೇಳೆ ಐತಿ ಹಾಕಂಗಿಲ್ಲ. ನುಚ್ಚು ಇನ್ನೊಂದು ದಿವಸ ಬೇಕಂತ ಅನ್ಸಾಕತ್ತೈತಿ ಹಾಕ್ತೀನಿ. ಸದ್ಯಕ್ಕೀಗ ಇದ್ರೊಳಗೆ ಎಲ್ಲನೂ ಹಾಕಿ ನಾನು ಇದನ್ನು ಮತ್ತೊಂದು 2 ವಿಸಿಲ್ ಸಾಕು. ಹಿಂಗೆ ಹಾಕ್ಬೇಕಾದ್ರೆ ಇಲ್ಲಿ ನೋಡ್ಕೋಬೇಕು ಇಲ್ಲಿ, ಯಾಕಂದ್ರೆ ಸೊಪ್ಪತ್ತಿ ಹೋಗಿ ಸಿಕ್ಕಿರ್ತೈತಲ್ಲ, ಮಸ್ತ್ ಆಕೈತ್ರಿ. ಒಂದು ಸಲ ನೀವು ಏನಾರ ಮಾಡ್ಕೊಂಡು ತಿಂದ್ರಂದ್ರೆ ಸಿಕ್ಕಾಪಟ್ಟಿ ಇಷ್ಟಪಡ್ಕೊಂಡು ತಿಂತೀರಿ. ಈಗ ನಾವು ಏನಂತಾರ ಪುಳಿಯೋಗರೆ ರೀತಿ ಮಾಡ್ತೇವಲ್ಲ, ಪುಳಿಯೋಗರೆ ಮಾಡಬೇಕಾದ್ರೆ ಹುಣಸೆ ಹಣ್ಣು ನಾವು ಇದನ್ನು ಮಾಡ್ತೇವಲ್ಲ, ಹುಣಸೆ ಹಣ್ಣಿನ ಬದಲು ಈ ಸೊಪ್ಪಿತ್ತಂದ್ರೆ ಇದನ್ನಾದ್ರೂ ನಾವು ಯೂಸ್ ಮಾಡ್ಬೋದು. ಕಾಣಿಸಕತ್ತೈತಿ. ಈಗ ಹಚ್ಚ ಕಡೆ ಇಟ್ಕೊಂಡೇನೆ ಇದನ್ನು. ಇಲ್ಲಿ ಹಾಗಲಕಾಯಿ ಪಲ್ಯನೂ ಮಾಡಿದ್ದೀವಿ, ಯಾಕಂದ್ರೆ ಸಿಕ್ಕಾಪಟ್ಟಿ ವೆರೈಟಿ. ರೊಟ್ಟಿ ಒಂದು ಬಾಕಿ ಐತಿ. ಚಮಚದ ಮೇಲೆ ಇಟ್ಟೆಲ್ಲ ಸುಡಾಗೋದು. ನಾವು ಕಾಯಿ ತುರಿ ಎಲ್ಲ ಯೂಸ್ ಮಾಡಲ್ಲ ನಮ್ಮ ಕಡೆ, ನಂಗೆ ಅದು ಇಷ್ಟ ಆಗಂಗಿಲ್ಲ. ಕರಪ ಮಸ್ತ್ ಆಗೈತಿ. ಈಗ ನಾನು ಏನು ಮಾಡ್ತೇನೆ ಅಂದ್ರೆ ಸ್ವಲ್ಪ ರಸ ಐತಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ. ಒಂದು ದಿವಸ ನೀರು ಹಾಕಿ ಇದನ್ನ ಏನು ಮಾಡ್ತೇನೆ ಅಂದ್ರೆ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋತೇನೆ. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಏನು ಸಕ್ಕತ್ತಾಗೈತೆ ಗೊತ್ತೇನ್ರಿ. ಈಗ ಇದೆಲ್ಲ ರೆಡಿ ಆಗಲಿ. ನನ್ನ ಹಿಟ್ಟಿನ ನೀರನ್ನು ಕಾದಾವ, ಹಿಟ್ಟಿನ ನೀರು ಕಾದಾವ, ಹಂಗೆ ಏನು ಆರೈತಿ. ನಾನು ಇವತ್ತು ಇದು ಮುಚ್ಚನೆಗೆ ನಿಟ್ಟೈತಿ, ಅದನ್ನ ಮಾಡ್ಕೊಳಕತ್ತೀನಿ. ಗೊಂಜಾಳದ್ದು ಕಬ್ಬಿನೊಳಗೆ ಕಸ ಒಂದು ಜಗ್ಗಿ ಆಗ್ಬಿಟ್ಟೈತಿ. ನಮ್ಮ ಮನೆಯವ್ರು ಆಳಸ್ತೀನಿ ಅನ್ನಕತ್ತಾರ, ಏನು ಮಾಡ್ತಾರ ಗೊತ್ತಿಲ್ಲ. ಆಳು ಹಚ್ಚಿದ್ರೆ ಆಳುಗಳು ಅಷ್ಟೊತ್ತು ವಾಗತ್ ಮಾಡಿ ತೆಗಿಯಂಗಿಲ್ಲ ಮನೆಯವ್ರ ಥರ.
ಇಟ್ಸ್ ಅನಿಸಿದ್ದೆ ಇದು. ಇವತ್ತಿನ ವ್ಲಾಗ್ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೇನೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಮನೆಯವ್ರಿಗೆ ಇವತ್ತು ಮನ್ಯಾಗ ಇರ್ತಾರೇನಿಲ್ಲ. ಇದು ಏನಂತಾರಪ್ಪ, ರಾಮದುರ್ಗ ಪಾರ್ಸಲ್ ಈಗ ಟ್ರಾವೆಲ್ಸ್ ಇದು ಬಂದಿರೋದ್ರಿಂದ ಮೊನ್ನೆ ಒಂದು ಹೈದ್ರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆತಲ್ರಿ, ಅದ್ರ ಸಂಬಂಧ ಜಲ್ದಿ ಪಾರ್ಸಲ್ನ ಬರಲ್ಲ ಅಥವಾ ಅಮೌಂಟ್ ಹಾಕಿಸ್ಕೊಂಡಿರ್ತಾರೆ. ಕಳಿಸೋರು ಏನು ಮಾಡ್ತಾರೆ ಅಂದರೆ ಜಲ್ದಿ ಕಳಿಸೋದನ್ನೇ ಇಲ್ಲ. ನಾನು ನಿನ್ನೆ ಕಂಟಿನ್ಯೂ ಕಾಲ್ ಮಾಡಿದ್ರೆ ಅಮೌಂಟ್ ಹಾಕ್ಬಿಟ್ಟಿರ್ತೇವಲ್ಲ ಆನ್ಲೈನಲ್ಲಿ, 1 ಸೀರೆಗೆ 2 ಸೀರೆಗೆ ಕೆಲವ್ರು ಫಸ್ಟ್ ಟೈಮ್ ಆರ್ಡರ್ನ ಹಾಕ್ಬೇಕಾದ್ರೆ ಪೇಕ್ ಏನ್ರಿ ಕರೆ ಏನ್ರಿ ಅಂತ ಕೇಳ್ತಾರೆ. ನಾವು ಹೆಂಗಂತಂದ್ರೆ 50,000 ರೂಪಾಯಿ ಗಂಟಲೆ ಆನ್ಲೈನ್ ಪೇಮೆಂಟ್ ಮಾಡಿರ್ತೇವೆ. 50, 60, 70, 80,000 1 ಲಕ್ಷದವರೆಗೂ 1.5 ಲಕ್ಷದವರೆಗೂ ನಾವು ಆನ್ಲೈನ್ ಪೇಮೆಂಟ್ ಮಾಡಿರ್ತೇವೆ ನಾವು. ಅವಾಗ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ಎಷ್ಟು ಹೆದರಿಕೆ ಆಕೈತೆ ಅಂತಂದ್ರೆ ಸಾಧ್ಯನೇ ಇಲ್ಲ ಅದನ್ನ ಕಲ್ಪನೆ ಮಾಡ್ಕೊಳಕ್ಕೆ. ಕೆಲವರು ಏನು ಅನ್ಕೊಂಡಾರಂದ್ರೆ ಅಯ್ಯೋ ಸೀರೆ ತರ್ತಾರ, ಸೇಲ್ ಮಾಡ್ತಾರ, ಒಳ್ಳೆ ಲಾಭ ಬರ್ತೈತೆ ಅಂತೇಳಿ. ಅದರಲ್ಲಿ ಯಾವುದೋ ಒಂದು ಬಿಸ್ನೆಸ್ಸಲ್ಲೂ ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು, ಹೇಳಕ್ಕೆ ಬರಂಗಿಲ್ಲ ಟೈಮ್ ಹೆಂಗೆ ಬರ್ತೈತೆ ಅಂತೇಳಿ. ಒಂದೊಂದು ದಿನ ನಮ್ಗೆ ಎಷ್ಟೋ ಫಾಲೋವರ್ಸ್ ಇದ್ರು ಏನೋ ಇದ್ರೂ ಒಂದೊಂದ್ಸಲ ನಾವೇನು ಅನ್ಕೊಂಡಿರ್ತೇವೆ ಈ ಕಲೆಕ್ಷನ್ ಕಸ್ಟಮರ್ಗೆ ಇಷ್ಟ ಆಕೈತಿ, ಈ ಡಿಸೈನ್ ಇಷ್ಟ ಆಕೈತಿ ಅಂತ ನಾವು ತರಿಸ್ಕೊಂಡಿರ್ತೇವೆ. ಬಟ್ ಅದ್ರಿಗೆ ಇಷ್ಟನ ಆಗಂಗಿಲ್ಲ. ಅದರಲ್ಲಿ ಒಂದೊಂದು ದಿನ 1 ಆರ್ಡರ್ನು ಬರಂಗಿಲ್ಲ, ಒಂದೊಂದು ದಿನ ಆರ್ಡರ್ ಸಿಗ್ತಿರ್ತಾವೆ. ಅವಾಗ ಒಂದೊಂದು ದಿನ ಎಷ್ಟು, ಯಾಕಂದ್ರೆ ಹೈ ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡಿರ್ತೇವಲ್ಲ ಬಿಸ್ನೆಸ್ ಅಂತಂದಿಂದ, ಆರ್ಡರ್ ಬರದೇ ಇರುವಾಗ ಒಂದು ಸಿಕ್ಕಾಬಡಿ ಬೇಜಾರಾಗ್ಬಿಡ್ತೈತಿ. ಯಾಕಂದ್ರೆ ಬಿಸ್ನೆಸ್ ಅಂದರೆ ಎಲ್ಲರಿಗೂ ರೆಡಿಯಾಗಿರ್ಬೇಕು. ಬಟ್ ನಾನೊಂದು ಲಿಮಿಟ್ ಎಲ್ಲ ನಾವು ಮಾಡ್ಕೊಂಡು ಹೋಗ್ತೇನೆ. ನಂದು ಬಜೆಟ್ ಎಷ್ಟೈತಲ್ಲ ಅಷ್ಟೆಲ್ಲ ಮಾಡ್ಕೊಂಡು ಹೋಗ್ತೇನೆ. ದೇವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋ ಹಂಗೆ ಆಶೀರ್ವಾದ ಮಾಡಲಿ, ನಿಮ್ಮೆಲ್ಲರ ಪ್ರೀತಿ ಸಿಗಲಿ. ಭಾಳಷ್ಟು ಜನ ತಗೋತೀರಿ, ಸಪೋರ್ಟ್ ಮಾಡ್ತೀರಿ, ಖುಷಿ ಆಕೈತಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ನಾನು. ನೋಡೋಣ್ರಿ, ನನಗೆ ಆಸೆ ಇರೋದಂತಂದ್ರೆ ಮೊನ್ನೆ ಹೇಳೇನಿಲ್ಲ ಗೊತ್ತಿಲ್ಲ, ಮೊನ್ನೆ ಒಬ್ಬರು ಆಸ್ಟ್ರೇಲಿಯಾ ಅಥವಾ USA ಅಲ್ಲಿಂದ ಒಬ್ರು ಕಾಲ್ ಮಾಡಿದ್ರು ಮೇಡಮ್ ಅವರು. ಈ ಕಡೆ ನಮ್ಮ ಸೈಡ್ದವ್ರು ಅಂತ ಅನ್ಸತಿ. ಎಲ್ಲಾನು ಐದು ರುಕ್ಮಿಣಿ ಒಂದು ಚಂದ ಮನೆ ಕಟ್ಸ್ಕೊ, ಇಲ್ಲಿ ನಮ್ಮ ಸಿಂಕ್ ಐತಲ್ಲ ಅದ್ರಲ್ಲಿ ನಳ ಅಂದ್ರೆ ನಲ್ಲಿನೇ ಇಲ್ಲಲ್ಲ, ಅದಕ್ಕೆ ನಳ ಒಂದು ಹಾಕಿಸ್ಕೋರಿ, ಚಲೋ ಆಕತ್ತ, ಇನ್ನೂ ಸ್ವಲ್ಪ ಮನಿನ ಇಂಪ್ರೂವ್ ಮಾಡ್ಕೋರಿ ಅಂತ ಅಂತಂದ್ರೆ. ಯಾಕಂದ್ರೆ ನಮ್ಮನ್ನು ನೋಡ್ತಾರಂತಂದ್ರೆ ನಾವು ಅವ್ರಿಗೆ ಹಿಂಗೆ ಕಲಿಸ್ಬೇಕಂತ ಕೆಲವ್ರು ಅನ್ಕೋತಾರೆ. ಕೆಲವ್ರು ನಾವು ಹೆಂಗಿರ್ತೇವಲ್ಲ ಹಂಗನೇ ಇಷ್ಟಪಡ್ತಾರೆ. ಯಾಕಂದ್ರೆ ಹಳ್ಳಿಯವ್ರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರ ಅವ್ರ ಲೈಫ್ ಹಿಂಗೆ ಇರುತ್ತಾ, ಹಿಂಗೆ ಇರಬೇಕು ಅಂತ ಅನ್ಕೋತಾರೆ. ಅವ್ರು ಹೇಳಿ ತಪ್ಪಂತಲ್ಲ, ನಂಗೆ ಖುಷಿ ಆಕೈತೆ. ಯಾಕಂದ್ರೆ ನಾವು ಒಂದು ಲೆವೆಲಿಗೆ ಬರಲಿ, ನಾವು ಇನ್ನೂ ಚಂದ ಕಾಣಿಸ್ಲಿ, ನಮಗೂ ಒಂದು ಸುಂದರವಾದ ಮನೆ ಇರಲಿ, ಇನ್ನೂ ಚಲೋ ಆಗಲಿ ಅಂತೇಳಿ ಅವ್ರು ಅನ್ಕೋತಾರಲ್ಲ, ಅದು ಖುಷಿ ಆಕೈತಿ. ನಂದೊಂದು ಡ್ರೀಮ್ ಐತಿ. ಒಂದ್ಸಲ ನನ್ನ ಮನೆ ತೋರಿಸಿಲ್ಲ, ಜಾಗ ನಮ್ದ, ಬಟ್ ನಾವು ಹಿಡಿದಿದ್ದೇನಲ್ಲ, ನಮ್ಮ ಅಜ್ಜ ಸಂಪಾದನೆ ಮಾಡಿದ್ದದ ಸ್ವಲ್ಪ ಐತಿ. ಅದು ಅಲ್ಲಿ ಮನೆ ಕಟ್ಟಾಕು ಬರಂಗಿಲ್ಲ, ಸೈಟ್ ಹೋಗ್ಬೇಕನ್ನೋ ಆಸೆನೂ ಐತಿ, ಮನೆ ಕಟ್ಟಿಸ್ಕೋಬೇಕನ್ನೋ ಆಸೆನೂ ಐತಿ. ಅದೆಲ್ಲನೂ ಆಗ್ಬೇಕಾದ್ರೆ ಒಂದು ಮಗು ಬರ್ಬೇಕು ಮುಂದೊಂದು ದಿನ. ನಮ್ಮ ಓನಪ್ಪ ಏನು ಸಂಪಾದನೆ ಮಾಡ್ಯಾರ, ಆಸ್ತಿ ಅಂದ್ರೂ ಅಜ್ಜ ಅಮ್ಮಂದ ಏನು ಸಂಪಾದನೆ ಮಾಡ್ಯಾರ ಅಂತೇಳಿ ಅವ್ರಿಗೆ ಅನಿಸ್ಬಾರ್ದಲ್ಲ ಅಂತೇಳಿ. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಭಾಳಷ್ಟು ಆಸೆ ಕನಸುಗಳು ಇರ್ತಾವೆ. ಅದೆಲ್ಲನೂ ಒಬ್ಬೊಬ್ಬರು ಸಕ್ಸಸ್ ಒಬ್ಬೊಬ್ರು ಸಕ್ಸಸ್ ಆಗಂಗಿಲ್ಲ. ನೋಡೋಣಂತ ನನ್ನ ಆಸೆ. ಜಲ್ದಿ ಒಂದು ಸೈಟ್ ತಗೋಬೇಕಂತೇಳಿ ಇಷ್ಟು ವರ್ಷ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರು ನಮ್ಗೊಂದು ಸೈಟ್ ತಗೊಳಕ್ಕಾಗಿಲ್ಲ. ನಾನು ಯೂಟ್ಯೂಬರ್ಸ್ ನೋಡಿರ್ಬೋದು ನೀವು, ಎಲ್ಲ ಗೋಲ್ಡ್ ತಗೊಳ್ಳೋದಾಗ್ಲಿ, ಸೈಟ್ ತಗೊಳ್ಳೋದಾಗ್ಲಿ, ಮನೆ ಕಟ್ಸೋದಾಗ್ಲಿ ಎಲ್ಲ ಮಾಡಕತ್ತಾರ. ಸಪೋರ್ಟ್ ಐತಿ, ಬಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗ್ಬೇಕು. ಸಿಕ್ಕರೆ ಖಂಡಿತ ನಾವು ಅನ್ಕೊಳ್ಳೋದ್ರಿಂದ ಬಟ್ ಪ್ರಯತ್ನ ಮಾಡಬೇಕು, ಪ್ರಯತ್ನ ಬಿಡಬಾರ್ದು. ನನ್ನ ಫ್ರೆಂಡು ಹೇಳೋದದ, ನನ್ನ ಫ್ರೆಂಡ್ ಹಿಂಗಿದ್ದಳು, ಹಿಂಗೆ ಸಕ್ಸಸ್ ಆದಳು ಅನ್ನೋದು ನನಗೂ, ನೀನು ಸಕ್ಸಸ್ ಆಗಬೇಕು, ನಿನಗೊಂದು ಚಲೋ ಮನೆ ಇರಬೇಕು ಅನ್ನೋ ಆಸೆ ಐತಿ ಅಂತೇಳಿ. ಬಟ್ ಹಿಂಗೆಲ್ಲ ಮೋಟಿವೇಶನ್ ಎಲ್ಲ ಹೇಳ್ತಾರೆ ನನಗೆ, ಎಫರ್ಟ್ ಹಾಕು ನೀನು ಆಕೈತಿ ಅಂತೇಳಿ. ನೋಡೋಣ್ರಿ, ಆದಷ್ಟು ಲಘುನ ನನ್ನ ಸೈಟ್ ತಗೊಳ್ಳಂತ. ನನ್ನ ಯಾವಾಗಂತಂದ್ರೆ ನೀವು ನಂಬ್ತಿರ್ಲ ಗೊತ್ತಿಲ್ಲ, ನನ್ನ ಮದುವೆ ಆದಾಗಿನಿಂದ ನಮ್ದು ಊರಾಗ ನಮ್ಮದು ಅಂತ ಹೇಳ್ಕೊಳಕ್ಕೆ ನಮ್ಮದು ಅಂತ ಹೇಳ್ಕೊಳಕ್ಕೆ ಮನೇನೂ ಇಲ್ಲ, ಏನೂ ಇಲ್ಲ. ಇದೇನು ನಾವು ಇದೇನು ಮದುವೆಲ್ಲ ಇದೆಷ್ಟ ನಮಗಿರೋದು. ಜಲ್ದಿ ನಮ್ಮ ಮದುವೆ ಆದಾಗ ಸುಟ್ಟನು ಹೇಳಾಗ್ದೆ ನಮ್ಮ ಮನೆಯವ್ರಿಗೆ ಜಾಗ ಅವಾಗೆಲ್ಲ ಕಡಿಮೆ ಇದ್ದೀವಿ ಅಂದ್ರೆ ಸಿಕ್ಕಾಪಟ್ಟಿ ರೇಟ್ ಆಗ್ಬಿಟ್ಟಾವ. ಬಟ್ ನಾವು ತಗೋಬೇಕನ್ನೋ ಅನ್ಕೊಳ್ಳೋಲ್ಲಿ ಎಣ್ಣೆ ಆಗಿಲ್ಲ, ಅದೊಂದು ದೊಡ್ಡ ಸಮಸ್ಯೆ.
ಯಾಕಂದ್ರೆ ನಮ್ಗೆ ಅಲ್ಲಿ ಜನ ಹೆಂಗಿರ್ತಾರೆ ಅಲ್ಲಿ ತಗೋಬೇಕು ಅನ್ನೋದು ಇರ್ತೈತಲ್ಲ, ಅಲ್ಲಿ ರೇಟ್ ಜಾಸ್ತಿ ಐತಿ. ಬಟ್ ಏನಂದ್ರೆ ಎಣ್ಣೆ ಆಗಿಲ್ಲ, ಅದು ದೊಡ್ಡ ಪ್ರಾಬ್ಲಮ್. ಇಲ್ಲಾಂದ್ರೆ ನಾವು ಈಗ 2 year ಬ್ಯಾಕ್ ತಗೋತಿದ್ವಿ. ನನ್ನ ಗಂಡ ಪ್ರತಿದಿನ ಹೇಳ್ತೀನಿ, ಇವತ್ತು ಮುಂಜಾನೆ ಹೇಳಿನಿ ವೆಂಕಟೇಶ ತಗೊಳ್ಳೋಣ ಅಂತ ಹೇಳಿ. ಮಗು ಆಕೈತೆ ಆಗಂಗಿಲ್ಲ ಅಂತಲ್ಲ, ಅದನ್ನ ಕೆಲವೊಂದು ಹೇಳಂಗಿಲ್ಲ ನನ್ನ. ಯಾಕಂತಂದ್ರ ಕಾದ ಕಣ್ಣಿಗೆ ಕಲ್ಲು ಸಹಿತ ಹೊಡಿತೈತಂತ. ಅಂದ್ರೆ ಕೆಟ್ಟ ದೃಷ್ಟಿಗೆ ಒಂದು ಕಲ್ಲು ಬಂಡೆನೂ ಸಹಿತ ಒಡೆದು ಹೋಗ್ತೈತಂತ. ಹಂಗಾಗಿ ನನ್ನ ಕೆಲವೊಂದಿಷ್ಟನ್ನ ಹೇಳ್ಕೊಳಲ್ಲ. ನನ್ನ ಇಷ್ಟಪಡೋರು ಸಹಿತ ಹೇಳ್ತೀರಿ, ಎಲ್ಲರೂ ಸಕ್ಸಸ್ ಆಗೋರ್ಗು ಹೇಳ್ಕೊಳಕ್ ಹೋಗ್ಬೇಡಿ ಅಂತೇಳಿ. ಮಗು ಪಕ್ಕ 100% ಅಲ್ಲ 200% ನಮ್ಗೆ ಮುಂದಿನ ವರ್ಷ ಅನ್ಕೊಂಡು ಹಾಗೆ ಅನ್ನೋ ನಂಬಿಕೆ ನಮ್ಗೆ ಐತಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕಷ್ಟ ನೋಡ್ರಿ. ಕಳ ಕುದಿಬೇಕಾ, ಯಾಕಂದ್ರೆ ನುಚ್ಚನಾಗಿ ನಿಟ್ಟಲ್ಲ ಐತೆ, ಜಿಗಟಂದು ಬರಂಗಿಲ್ಲ. ಮಾತಾಡೋಕಾದ್ರೆ ಹಂಗೆ ಜಾಸ್ತಿನ ಮಾತಾಡ್ತೀನಿ. ಆಸೆ ಇಟ್ಕೋಬೇಕು, ಕನಸು ಕಾಣಬೇಕು. ಒಬ್ಬ ವ್ಯಕ್ತಿಯ ಈ ಭೂಮಿ ಮ್ಯಾಗ ಬಂದಿಂದ ಆಸೆ ಕನಸುಗಳು ಇಲ್ಲದೆ ಇರೋ ಮನುಷ್ಯನಲ್ಲಂತ. ಹಂಗಂತ ನಂದು ಏನು ದೊಡ್ಡ ಆಸೆ ಇಲ್ಲ, ದೊಡ್ಡ ಕನಸಲ್ಲ. ಒಂದು ಸೈಡ್ ತಗೋಬೇಕು, ಅದ್ರಲ್ಲಿ ಒಂದು ಸುಂದರವಾದ ಮನೆ ಕಟ್ಟಿಸ್ಬೇಕು ಅಂತೇಳಿ ಐತಿ. ನೋಡೋಣ್ರಿ, ನಿಮ್ಮ ಪ್ರೀತಿ ದೊಡ್ಡ ಮಟ್ಟದಲ್ಲೇ ಸಿಗ್ಲಿ. ಇಷ್ಟೆಲ್ಲ ಕನಸು ಕಾಣ್ತೀವಿ, ಟ್ರೀಟ್ಮೆಂಟ್ ತಗೋ ಅಂತಂತೀರಿ. ಎಲ್ಲದಕ್ಕೂ ಒಂದೊಂದು ಏನಂತಂದ್ರೆ ರೀಸನ್ ಇರ್ತೈತಿ. ಹಂಗಾಗಿ ನಾನು ಹೇಳಿದ್ನಲ್ಲ, ಅದ್ರ ಸಲುವಾಗಿ ಸತತ ಪ್ರಯತ್ನ ನಡೆಯಾಕತೈತಿ. ಬಟ್ ನಾನು ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಸಿಕ್ಕಾಪಟ್ಟಿ ವೀಕ್ ಆಗ್ಬಿಟ್ಟೇನಿ. ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಮತ್ತೆ ನಾನು ರಿಕವರ್ ಆಗ್ಬೇಕಾದ್ರೆ ನೋಡೋಣ್ರಿ ಏನೇನಾಗತ್ತ. ಸಾಕಷ್ಟು ಕನಸುಗಳು ಕಂಡಿರ್ತೀವಿ. ಆದ್ರ ಭಗವಂತ ಅನ್ನೋನು ನಮ್ಮ ಹಣೆ ಬರ್ದಾಗ ಹಿಂಗ ಆಗ್ಬೇಕಂತ ಕಳ್ಸಿರ್ತಾನಲ್ಲ. ನಾನು ನಂಬೋದು ಹೆಂಗಂತಂದ್ರೆ, ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡ್ಬೇಕಾದ್ರೆ ಆ ದೇವ್ರ ಪರ್ಮಿಷನ್ ಬೇಕಂತ. ಹಂಗಾಗಿ ನಮ್ಮ ಲೈಫಲ್ಲಿ ಏನೋ ನಡಿಬೇಕಾದ್ರೆ, ಒಳ್ಳೇದು ಕೆಟ್ಟದ್ದು ಏನೋ ಬೇಕು ಬೇಡ ಎಲ್ಲ ಯಾವುದೋ ನಡಿಬೇಕಾದ್ರೂ ಆ ದೇವರ ಪರ್ಮಿಷನ್ ಇಲ್ದ ಯಾವುದೂ ಆಗಂಗಿಲ್ಲ. ಬಟ್ ಆಸೆ ನಮ್ಗೆ ಜಾಸ್ತಿ ಇರೋದು. ನಮ್ಮ ಮನೆಯವ್ರಿಗೂ ಏನಂದ್ರೆ ಏನೂ ಇಲ್ಲ, ಅದ ನಮ್ಗೆ ದೊಡ್ಡ ಕಷ್ಟ. ಅದ್ರ ಸಲುವಾಗಿ ಜಗಳ